ಜೇನು ಎಲ್ಲಿ ಇರೋದಿಲ್ವೋ, ಎಲ್ಲಿ ಆ ದೇಶದಲ್ಲಿ ಜೇನು ಇರೋದಿಲ್ವೋ ದೇಶನೇ ನಾಶ ಆಗ್ತದೆ ಅಂತ ಹೇಳಿ. ಅಲ್ಲಿಗೆ ಜೇನಿನ ಮಹತ್ವ ಎಷ್ಟು ಅಂತ ನೀವು ಆಲೋಚನೆ ಮಾಡಿ. ನಾವೊಬ್ಬ ವಿಜ್ಞಾನಿ ಅಂತ ನಾನು ಮಾಡಬೇಕು ಪ್ರಯೋಗನ. ಇದು ನಾವು ಒಂದು ಲ್ಯಾಬ್ ಅಂತ ತಿಳ್ಕೊಂಡಿರ್ಬೇಕು. ತಿಳ್ಕೊಂಡು ನಾನೇ ಒಬ್ಬ ವಿಜ್ಞಾನಿ, ಹೊಸ ಹೊಸ ಪ್ರಯೋಗಗಳನ್ನು ನಾವು ಮಾಡ್ತಾ ಹೋಗ್ಬೇಕು ನಿರಂತರವಾಗಿ. ನೋಡಿ ಈ ಭೂಮಿ ಇದೆಯಲ್ಲ, ಇದು ಅದಕ್ಕೇನೆ ಹೇಳೋದು ಇದಕ್ಕೆ ಆರಂಭ ಅಂತ, ಇದಕ್ಕೆ ಅಂತ್ಯ ಇಲ್ಲ. 15 ಟನ್ ಸರಿಸುಮಾರು 60 ಎಕರೆಯಲ್ಲಿ ಏಲಕ್ಕಿಯನ್ನ ಬೆಳೀತಾರೆ ರಂಗಸ್ವಾಮಿ ಅವರು. 4 ಕೋಟಿ ರೂಪಾಯಿದ್ದು ಮೌಲ್ಯ ಆಗುತ್ತೆ. ಆದ್ರೆ ಅವ್ರು ಹೇಳ್ತಾರೆ ಅಂತ ಹೇಳಿದ್ರೆ ಮಿಶ್ರ ಬೆಳೆ ಏನ್ ಬೆಳಿತೇವೆ ನಾವು ಅಂತ ಹೇಳಿದ್ರೆ ತೋಟದಲ್ಲಿ ಬೇರೆ ಬೇರೆ ಅಂದ್ರೆ ತೆಂಗಿರ್ಬೋದು, ಜಾಜಿ ಇರ್ಬೋದು, ಹಾಗೆ ಅಡಿಕೆ ಇರ್ಬೋದು. ಕೃಷಿಯಲ್ಲಿ ಅವ್ರು ಎಷ್ಟು ಅಧ್ಯಯನ ಮಾಡಿಬಿಟ್ಟಿದ್ದಾರೆ ಅಂದ್ರೆ ಕೃಷಿ ವಿಷಯದಲ್ಲೇನೆ ಅವರು ಡಾಕ್ಟರೇಟ್ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಅಡಿಕೆ ಇದೆ, ಜಾಜಿಕಾಯಿ ಇದೆ, ಎಲ್ಲವನ್ನು ಕೇಳ್ತಾ ಹೋಗುವ. ಯಾಕಂತ ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಗಂಧದ ರಿಸರ್ವ್ ಬ್ಯಾಂಕ್ ಅಂತ ಹೇಳಿದ್ರೆ ಸಾವಿರಾರು ಕೋಟಿಯ ಗಂಧದ ಬೀಡನ್ನು ನೋಡಿದ್ರು ಅವ್ರದ್ದು. ಈಗ ಹಾಗೇನೆ ಏಲಕ್ಕಿ ನೋಡಿದ್ದು, ಅಡಿಕೆ ಮತ್ತು ತೆಂಗು ಜಾಜಿಯನ್ನ ಒಟ್ಟಿಗೆ ನೋಡ್ಕೊಂಡು ಬಂದ್ಬಿಡುವ ಬನ್ನಿ. ನೀವು ಏಲಕ್ಕಿನ ಪ್ರಯೋಗ ಮಾಡಿದಿರ, ಗದ್ದದಂತೂ ಬಿಡಿ ಸಾವಿರಾರು ಕೋಟಿ ಪ್ರಯೋಗ ಮಾಡಿಬಿಟ್ಟಿದೀರಾ. ಆದ್ರೆ ಇದೇನ್ ಸರ್, ಇದೊಂದು ತುಂಡಾಗಿರೋ ಗಿಡ ಇದೆ. ಇದು ತುಂಡಾಗಿರೋ ಗಿಡ ಇಲ್ಲ, ಉದ್ದಾಗಿದ್ದನ್ನ ತುಂಡ ಮಾಡಿದೀನಿ ನಾನು. ಇದು ಅವಕಾಡೋ, ಬೆಣ್ಣೆ ಹಣ್ಣು ಅಂತಾರಲ್ಲ, ಅದು ವಾಟರ್ ಫ್ರೂಟ್. ಏನಾಯ್ತು, ತೆಂಗು ಮತ್ತೆ ಅವಕಾಡೋ ಒಂದೇ ಟೈಮಲ್ಲಿ ನಾವು ನಾಟಿ ಮಾಡಿದ್ವು. ಯಾಕೆಂದ್ರೆ ಅದು 27 ಅಡಿ ಅಂತರ ಇರೋದ್ರಿಂದ ಮಧ್ಯದಲ್ಲಿ ಕಳೆ ಅದು ಇದು ಬರ್ತದೆ, ಮತ್ತೆ ಬೇಸಾಯದೆಲ್ಲ ಪ್ರಾಬ್ಲಮ್ ಆಗ್ತದೆ ಅಂತೇಳಿ ಮಧ್ಯಕ್ಕೆ ಪ್ಲಾಂಟಿಂಗ್ ಮಾಡಿದ್ದು. ಅದು ಚೆನ್ನಾಗಿ ಬಂತು. 2-3 ವರ್ಷ ನಾವು ಕ್ರಾಪ್ ಅನ್ನು ತಗೊಂಡಿದ್ದು, ಬೆಣ್ಣೆಹಣ್ಣು ಸಿಕ್ತು. ಈ ವರ್ಷ ಯಾತಕ್ಕೆ ನಾವು ಈ ತರ ಮಾಡಿದೀವಿ ಅಂತಂದ್ರೆ ನೋಡಿ, ಇದನ್ನ ಬುಡನ್ನ ಮಾಡಿ ಈಗ ಟಿಲ್ಲರ್ಸ್ ಇದು ಬಂದಿದೆ. ಈಗ ಇದರಲ್ಲಿ ಯಾವ್ದು ಬೇಕೋ ಅದನ್ನ 2 ರೆಕ್ಕೆ ಬಿಟ್ಕೊಂಡು 2 ಗಿಡ ಬಿಟ್ಕೊಂಡು, ಆ ಕಡೆ ಒಂದು ಈ ಕಡೆ ಒಂದು. ಆಮೇಲೆ ನಮ್ಮ ಇದು ಎಲ್ಲಿವರೆಗೆ ಬೇಕು, ಅದಕ್ಕೆ ಇದು ಬಿಸಿಲು ಎಲ್ಲಿವರೆಗೆ ಬೇಕು ಅಷ್ಟಕ್ಕೆ ಮಾತ್ರ ನಾವು ಕಟ್ ಮಾಡ್ಬೋದು. ಆಗ ನಮ್ಗೆ ಹಾರ್ವೆಸ್ಟಿಗೂ ಸರಿ ಆಗ್ತದೆ, ಇದು ಕ್ರಾಪ್ ಬರ್ತದೆ, ತೊಂದರೆ ಆಗೋದು. ಬಟರ್ ಫ್ರೂಟ್ ಅಂದ್ರೆ ಏನ್ ಸರ್ ಇದು ಫ್ರೂಟ್? ಇದು ವಿಶೇಷ ಏನಿದು? ಈ ವಿಶೇಷ ಅಂದ್ರೆ ಇದರಲ್ಲಿ ನೋಡಿ, ಇದೊಂದು ಸೂಪರ್ ಫುಡ್. ಇದು ಬೆಣ್ಣೆಹಣ್ಣು ಇದೆಲ್ಲ, ಇದರಲ್ಲಿ ವಿಶೇಷ ಅಂದ್ರೆ ಹೈ ಪ್ರೋಟೀನ್ ಇರ್ತದೆ. ದಿನಕ್ಕೆ ಒಂದು ಹಣ್ಣನ್ನು ಅವ್ರು ಕಂಪಲ್ಸರಿ, ಕ್ಯಾಲಿಫೋರ್ನಿಯಾ ಆ ಕಡೆಯವರೆಲ್ಲ, ಅಮೆರಿಕದವರು ಡೈಲಿ ಒಂದು ಹಣ್ಣನ್ನು ಅವ್ರು ಯೂಸ್ ಮಾಡಿ ತಿಂತಾರೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಒಂದು 3 ತಿಂದ್ಬಿಟ್ರೆ ಸಾಕು ಅವರಿಗೆ. ಒಂದು ಯಾವ್ದಾದ್ರು ಒಂದು ಜ್ಯೂಸು, ಒಂದು ಬೆಣ್ಣೆಹಣ್ಣು ಕಟ್, ಒಳ್ಳೆ ವ್ಯಾಲ್ಯೂಬಲ್ ಇದು, ಆರೋಗ್ಯಕ್ಕೆ ಒಳ್ಳೇದು. ಇದಾದ ಮೇಲೆ ಇದನ್ನ ನೀವು ಒಂದು ಗಿಡದಲ್ಲಿ ಎಷ್ಟು ಬರ್ತಾ ಇತ್ತಾಗ ನಿಮಗೆ? ನಮಗೆ ಹೆಚ್ಚು ಕಡಿಮೆ ಆವರೇಜು ಎಲ್ಲ ಗಿಡದಿಂದ ಸರಾಸರಿ 50 kg ಬಂತು. ಏನ್ ಸರ್ ಬೆಲೆ ಇತ್ತಾಗ? ಬೆಲೆ 100 ರೂಪೀಸ್. ಇಲ್ಲಿಗೆ ಬಂದು ಅವ್ರು ಕಟ್ ಮಾಡ್ಕೊಂಡು ತಗೊಂಡೋಗ್ತಾರೆ. ಇಲ್ಲಿಗೆ ಬಂದು ತಗೊಂಡೋಗ್ತಾರೆ, ಅವರೇ ಬಂದು ಹಾರೆಸ್ಟ್ ಮಾಡ್ಕೊಳ್ತಾರೆ, ಅವರೇ ಕಟ್ ಮಾಡ್ಕೊಂಡು ಅವರೇ ತಗೊಂಡೋಗ್ತಾರೆ. ಹೌದು. ಇಲ್ಲ, ನಾವೇನ್ ಮಾಡಿ ಅದನ್ನ ಏನು ಮಾಡಿಲ್ಲ, ಸಾಯಿಸಿಲ್ಲ, ನಾವು ತೆಗ್ದಾಕಿಲ್ಲ. ಅದನ್ನ ನೋಡಿ ನೆಕ್ಸ್ಟ್ ಇಯರ್ಗೆ ಬಂದ್ ಬಿಡ್ತದೆ ಕ್ರಾಪ್. ಇದು ಹಳೆ ಬುಡ ಈಗ 5 ವರ್ಷದ್ದೇ ಅದು ಬುಡ. ಚಿಗುರು ಮಾತ್ರ ಇದು ಈ 3 ತಿಂಗಳದು. ಇನ್ನ ಯಾವಾಗ ಹೂವು ಬಿಡ್ಬೇಕು ಆ ಟೈಮಿಗೆ ಇದು ಹೂ ಬಿಡ್ತದೆ, ಕಾಯಿ ಬಿಡ್ತದೆ. ಇದು ನೋಡಿ ಏಜು, ಇದ್ರ ತಾಯಿ ಇದು ಕೌಂಟ್ ಆಗ್ತದೆ, ಇದ್ರದ್ದು ಏಜ್ ಕೌಂಟ್ ಆಗೋದು, ಇದ್ರದ್ದಲ್ಲ. ಯಾವಾಗ್ಲೂ ಹಾಗೇನೆ. ಇದಕ್ಕೆ ಎಷ್ಟು ವಯಸ್ಸಾಗಿದೆ, ಈಗ ವರ್ಷ ಇದು ಕ್ರಾಪ್ ಕೊಡ್ಬೇಕಿತ್ತಲ್ಲ, ಆ ಕ್ರಾಪ್ ಅನ್ನು ಕೊಡ್ತದೆ. ಅದು ಈಗ ಯಾವಾಗ ಬರುತ್ತೆ ಸರ್ ಇದ್ರ ಬೆಳೆ? ಇದರಲ್ಲಿ ಇದು ಸ್ವಲ್ಪ ಹಾರ್ಡನ್ ಆಗ್ಬೇಕು. ಇಲ್ಲಿ ಇದೆಲ್ಲ ಅದು ಮುಂಚೆ ತೆಗ್ದಿದ್ದು, ಇದು ಲೇಟ್ ಆಗಿ ತೆಗ್ದಿದ್ದು. ಇದರಲ್ಲಿ ಕ್ರಾಪ್ ಜಾಸ್ತಿ ಇತ್ತು, ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗಿ ತೆಗ್ದು ಕಟ್ ಮಾಡಿದ್ದು. ಅದು ಮುಂಚೆ ತೆಗ್ದಿದ್ದು, ಅದು ಈಗ ಬಂದಾಗಿದೆ ನೋಡಿ. 2-3 ಕಂದನ್ ಬಿಟ್ಟಿದ್ದಾರೆ. ಈಗ ಅದನ್ನ ಒಂದು 10 ಅಡಿಗೆ ಮೇಲಕ್ಕೆ ಟಾಪ್ ಮಾಡ್ಬೇಕು. ಹಣ್ಣು ಯಾವಾಗ ಬರುತ್ತೆ ಸರ್ ಇದರಲ್ಲಿ? ಹಣ್ಣು ಅದಾದ್ಮೇಲೆ ಕಟ್ ಮಾಡಿದ್ಮೇಲೆ ಬರ್ತದೆ. ಕಟ್ ಮಾಡಿದ್ಮೇಲೆ ಇನ್ನೊಂದು ತಿಂಗಳಿಗೆ ಅದು ಕಟ್ ಮಾಡ್ಲೇಬೇಕು. ಬೆಳಿತಾರೋ ಸ್ಪೀಡ್ ನೋಡಿದ್ರೆ ಇನ್ನೊಂದು ತಿಂಗಳಿಗೆ ಅದನ್ನ ಕಟ್ ಮಾಡಿ. ಆ 1 ತಿಂಗಳಾದ ಕೂಡಲೇ ಹಣ್ಣು ಬಂದೇ ಬಿಡುತ್ತೆ? ಹಣ್ಣಲ್ಲ, ಹೂ ಬರ್ತದೆ. ಹೂ ಬರುತ್ತೆ. ಅದು ಹೂ ಬರ್ಬೇಕು. ಹೂ ಬಂದ್ಮೇಲೆ ಅದು ಎಲ್ಲಿ ಈಗ ಇನ್ನೊಂದು 6 ತಿಂಗಳಲ್ಲಿ ಕಾಯಿ ಬರುತ್ತೆ ಅಂತೀರಾ? ಹೌದೌದು, 6 ತಿಂಗಳಷ್ಟು ಕಾಯಿ ಬರ್ತದೆ. ಈಗ ಯಾವಾಗ ಮೊನ್ನೆ ಕಟ್ ಮಾಡಿದ್ರೆ? ಈಗ 2 ಮಂತ್ಸ್ ಆಯ್ತು ಕಟ್ ಮಾಡಿ. ಇದು 1.5 ತಿಂಗಳಾಯ್ತು. ಇಲ್ಲಿ ಜೇನಿನ ಪರಾಗ ಸ್ಪರ್ಶದ ದೊಡ್ಡ ಮಟ್ಟದ ಕೆಲಸ ಆಗುತ್ತೆ ಅಂತೀರಾ ಈ ಜಾಗಕ್ಕೆ? ಹೌದು, ಪರಾಗಸ್ಪರ್ಶ ಜೇನು ಪೆಟ್ಟಿಗೆನೂ ಇದೆ ಇಲ್ಲಿ. ಯಾಕಂದ್ರೆ ಈ ರೀತಿಯ ಹಣ್ಣುಗಳಾಗಬೇಕಾದ್ರೆ ಜೇನು ದೊಡ್ಡ ಮಟ್ಟದ ಕೆಲಸ ಮಾಡುತ್ತೆ. ಯಾಕಂತ ಹೇಳಿದ್ರೆ ಹೂ ಇದ್ದಲ್ಲಿ ದುಂಬಿ ಅಂತ ಹೇಳಿ, ಹೂ ಬಂದ ನಂತರ ಯಾವ್ದು ಹಣ್ಣಾಗುತ್ತೆ ಅದಕ್ಕೆಲ್ಲ ಜೇನಿನ ನೋಡಿ. ಇಷ್ಟೆಲ್ಲ ಕಾರ್ಡಮಮ್ ಇದೆಯಲ್ಲ ಈ ಕಡೆ, ಆ ಜೇನು ಇರೋದ್ರಿಂದನೇ ಎಷ್ಟೊಂದೆಲ್ಲ ಸೆಟ್ ಆಗೋದು. ಜೇನು ಅನ್ನೋದನ್ನ ಸೃಷ್ಟಿ ಮಾಡುತ್ತೆ ಲೋಕನ್ ಅಂತ ಹೇಳಿ. ಆ ಜೇನು ಇಲ್ಲದೆ ಹೋಗ್ಬಿಟ್ರೆ ಲೋಕನೇ ನಾಶ ಆಗ್ತದೆ. ಆ ಜೇನು ಯಾವಾಗ ಇಲ್ವೋ, ಒಂದು ಹಿಂದೆ ಒಬ್ಬ ಕವಿ ಹೇಳಿದ್ದಾರೆ, ಜೇನು ಎಲ್ಲಿ ಇರೋದಿಲ್ವೋ, ಎಲ್ಲಿ ಆ ದೇಶದಲ್ಲಿ ಜೇನು ಇರೋದಿಲ್ವೋ ದೇಶನೇ ನಾಶ ಆಗ್ತದೆ ಅಂತ ಹೇಳಿ. ಅಲ್ಲಿಗೆ ಜೇನಿನ ಮಹತ್ವ ಎಷ್ಟು ಅಂತ ನೀವು ಆಲೋಚನೆ ಮಾಡ್ಕೊಳ್ಳಿ. ಅಂದ್ರೆ ಏನು ಬೆಳವಣಿಗೆನೇ ಆಗುದಿಲ್ಲ ಅಲ್ಲಿ, ಏನು ಬೆಳವಣಿಗೆ ಆಗುತ್ತೆ. ಹೌದು, ಪರಾಗಸ್ಪರ್ಶ ಆಗದೆ ಇದ್ರೆ ಕಾಯಿ ಬರೋದಿಲ್ಲ, ಕಾಯಿ ಬರದೇ ಇದ್ರೆ ಮತ್ತೆ ಇನ್ನು ಆಗೋದಿಲ್ಲ, ಇನ್ನ ನಾವು ಊಟ ಸಿಗೋದಿಲ್ಲ ಅದಕ್ಕೆ ನಮಗೆ. ಹೀಗೆ ಜೇನನ್ನು ಯಾವತ್ತೂ ನಾವು ಕಾಪಾಡ್ಕೋಬೇಕು. ನಮ್ಮ ಹತ್ರ ಎಷ್ಟಿದೆಯೋ ಮ್ಯಾಕ್ಸಿಮಮ್ ಜೇನನ್ನು ಸಾಕೊಂಡಿದ್ರೆ ಪರಿಸರ ಅದು ಬಹಳ ಒಳ್ಳೇದು. ಪರಿಸರದ ಸಮತೋಲನ ಕಾಪಾಡ್ತಾ ಹೋಗ್ತದೆ. ತೆಂಗನ್ನ ಅದ್ರ ಮಧ್ಯದಲ್ಲಿ ತೆಂಗನ್ನ ಬೆಳೆಸಿದ್ದಾರೆ ಸರ್. ಇದೇನ್ ಸರ್ ತೆಂಗಿನ ಗಿಡ? ಒಟ್ಟು ಎಷ್ಟು ತೆಂಗಿನ ಮರ ಇದೆ ಸರ್ ತಮ್ಮ ಹತ್ರ? ನಮ್ಮ ಹತ್ರ ಒಟ್ಟು ಒಂದು 10,000 ಗಿಡ ಇದೆ. 10,000 ತೆಂಗಿನ ಗಿಡ ಇದೆ.
ಕೆಲವು ಭಾಗದಲ್ಲಿ ತೆಂಗಿನ ಮಧ್ಯ ಅಡಿಕೆನೂ ಹಾಕಿದ್ದೀವಿ, ಅಡಿಕೆ ಮಧ್ಯದಲ್ಲಿ ಏಲಕ್ಕಿನೂ ಹಾಕಿದ್ದೀವಿ, ಏಲಕ್ಕಿ ಮತ್ತು ಜಾಯಿಕಾಯಿನೂ ಹಾಕಿದ್ದೀವಿ, ಮೆಣಸು ಹಾಕಿದ್ದೀವಿ. ಹೀಗೆ ಆಯಾ ಬೆಳಕು ಎಲ್ಲೆಲ್ಲಿ ಆಯಾ ಗಿಡಕ್ಕೆ ಎಷ್ಟೆಷ್ಟು ಬೇಕು ನೋಡ್ಕೊಂಡು, ಇದು ಏನಾಗ್ತದೆ, ನಮ್ಮ ಜಾಗನ ನಾವು ಒಂದು ಲ್ಯಾಬ್ ಅಂತ ತಿಳ್ಕೊಂಡಿವಿ. ನಾವು ಒಬ್ಬ ವಿಜ್ಞಾನಿ ಅಂತ ತಿಳ್ಕೊಂಡು ನಾನು ಮಾಡಬೇಕು ಪ್ರಯೋಗನ, ಇದು ನಾವು ಒಂದು ಲ್ಯಾಬ್ ಅಂತ ತಿಳ್ಕೊಂಡಿರ್ಬೇಕು. ತಿಳ್ಕೊಂಡು ನಾನೇ ಒಬ್ಬ ವಿಜ್ಞಾನಿ, ಹೊಸ ಹೊಸ ಪ್ರಯೋಗಗಳನ್ನ ನಾವು ಮಾಡ್ತಾ ಹೋಗ್ಬೇಕು ನಿರಂತರವಾಗಿ. ನೋಡಿ ಈ ಭೂಮಿ ಇದೆಯಲ್ಲ, ಇದು ಅದಕ್ಕೇನೆ ಹೇಳೋದು ಇದಕ್ಕೆ ಆರಂಭ ಅಂತ. ಇದಕ್ಕೆ ಅಂತ್ಯ ಇಲ್ಲ. ಏನು ಮಾಡ್ತಾ ಹೋದಂಗೂ ಇನ್ನೂ ಆರಂಭನೆ ಅದು. ನೋಡಿ ಯಾವ ವಿಜ್ಞಾನಿಗೂ ನಿಲುಕದಷ್ಟು ಈ ಭೂಮಿನಲ್ಲಿ ಇದೆ, ಅದರಲ್ಲಿ ಹುದುಗಿದೆ. ನಾವೇನು ಮಾಡೋಕ್ಕಾಗ್ತಾ ಇಲ್ಲ. ಭೂಮಿನಲ್ಲಿ ಎಂತೆಂಥ ಮಹಾನ್ ಖನಿಜಗಳ ಪದಾರ್ಥ ಇದೆ, ರೇರ್ ಅರ್ತ್ ಅಂತ ಹೇಳ್ತಾರೆ, ಅವೆಲ್ಲ ಇರೋದ್ರಿಂದ ನಾವು ಏನೇನೂ ಮಾಡೋಕ್ಕಾಗಿಲ್ಲ. ರೈತ ಇರೋದ್ರಲ್ಲಿ ನಾವು ಭೂಮಿನ ಹಾಳು ಮಾಡ್ದಂಗೆ ಪ್ರಕೃತಿನ ಸಮತೋಲನವಾಗಿ ಇಟ್ಕೊಂಡು, ಏನು ಸಗಣಿ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ ಇದೆ, ಸಾವಯವ ಕೃಷಿಯನ್ನು ನಾವು ಮಾಡಿದರೆ ನಮ್ಮ ಭೂಮಿನ ಮುಂದಿನ ನೆಕ್ಸ್ಟ್ ಬರೋದಂಥ ಜನ್ರೇಷನ್ಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಫಲವತ್ತಾದ ಭೂಮಿಯನ್ನು ಕೊಟ್ಟೋಗೋದಿದೆಯಲ್ಲ, ಅದೇ ದೊಡ್ಡ ಕೊಡುಗೆ. ಸೊ ಇದಾದ್ಮೇಲೆ ಸರ್, ಇದು ಈಗ ನೀವು ಒಂದು 10,000 ತೆಂಗಿನ ಗಿಡ ಇದೆಲ್ಲ, ತೆಂಗು ಹೇಗೆ ಸರ್ ಇದು ಕೃಷಿ ಯಾವ ರೀತಿ ಮಾಡ್ತೀರಾ? ತೆಂಗು ಮೊದಲೇ ಹೇಳಿದಾಗೆ ಇದು ಲಾಭದಾಯಕ ಬೆಳೆನೇ. ಇದು ಅದನ್ನ ನಿರ್ವಹಣೆ ಮಾಡೋದು ನಾವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ನಿರ್ವಹಣೆ ಮಾಡಿಬಿಟ್ರೆ ಇದು ಕಲ್ಪವೃಕ್ಷನೇ. ಇದು ಕಲ್ಪವೃಕ್ಷನ ನಾವು ಏನು ಮಾಡ್ತಾ ಇದ್ದೀವಿ, ಹೇಗಿದ್ರು ಬಿಡ್ತದಲ್ಲ ಅಂತೇಳಿ ಸುಮ್ಮನಾಗ್ತಾ ಇದ್ದೀವಿ. ಇದನ್ನು ಚೆನ್ನಾಗಿ ನಿರ್ವಹಣೆ ಮಾಡಿಬಿಟ್ರೆ, ಉತ್ತಮ ತಳಿಯನ್ನು ತಗೊಂಡು ಬಂದು ನಾಟಿ ಮಾಡಿ, ಒಂದು ಉತ್ತಮವಾದ ಬೇಸಾಯ, ನೀರು, ಗೊಬ್ಬರ ಅದನ್ನು ಕೊಟ್ಬಿಟ್ರೆ ವರ್ಷಕ್ಕೆ 200 ಕಾಯಿಗಿಂತ ಕಡಿಮೆ ಕೊಡೋದಿಲ್ಲ. ಅದು ಒಂದು ಗಿಡದಲ್ಲಿ 200 ಕಾಯಿ. ಬನ್ನಿ ನಮ್ದು ಎಲ್ಲ ಯಾವ ಇದು ನೋಡಿ, 200 ಕಾಯಿ ನಮ್ಮದು ತೋಟದಲ್ಲಿ ಬಿಡ್ತಾ ಇದೆ. ಸರಾಸರಿ 150 ಕಾಯಿ ಬಿಡ್ತಾ ಇರೋದಂಥದ್ದು ಈಗ 3,000 ಇದೆ. ಕಾಯಿ ಬಿಡದೇ ಇರೋದು ಈಗ ಕಾಯಿ ಬಿಡೋ ಅಂಥದ್ದೆಲ್ಲ ಸೇರಿ 10,000. 10,000 ಗಿಡ ಒಟ್ಟು. ಸೊ ಅದನ್ನ ಸೀದಾ ನೀವು ಎಳ್ನೀರೇ ಮಾರೋದು ಅಥವಾ ಹೇಗೆ ಸರ್ ಇದು? ಎಳ್ನೀರು ನಾವು ಮಾರೋದಿಲ್ಲ. DJ ಅಂತ ಒಂದು ಹೊಸ ವೆರೈಟಿ ಅದು ಬಂದಿದೆ, ಅದನ್ನ ಮಾತ್ರ ಎಳ್ನೀರಿಗೆ ಕೊಡ್ತೀವಿ. DJ ಅದು ಮಾತ್ರ ಎಳ್ನೀರಿಗೆ ಕೊಡ್ತೀವಿ. ಇನ್ನು ಮಿಕ್ಕಿದ್ದು ಈ ಕಿಡು ಅಂತ ನಿಮಗೆ ಗೊತ್ತಿದೆ, ಸುಬ್ರಹ್ಮಣ್ಯದ ಹತ್ರ, ಅದು ಸೆಂಟ್ರಲ್ ಕೋಕೋನಟ್ ರಿಸರ್ಚ್ ಸ್ಟೇಷನ್. ಅದು ಅಲ್ಲಿಂದ ತಂದಂಥ ವೆರೈಟಿಗಳು ಇದ್ದಾವೆ. ಅವು ಬೇಗ ಒಂದು 4 ವರ್ಷಕ್ಕೆ ಅದು ಫಸಲು ಕೊಡ್ತವೆ ಚೆನ್ನಾಗಿ. ಅದು ಕ್ರಾಸ್ ಮಾಡ್ತಾರೆ, ಅಲ್ಲಿ ಚೆನ್ನಾಗಿ ರಿಸರ್ಚ್ ಸ್ಟೇಷನ್ ಅದು ಮಾಡಿ ಒಳ್ಳೆ ಉತ್ತಮವಾದಂಥ ವೆರೈಟಿಯನ್ನು ಕೊಡ್ತಾರೆ. ಅಲ್ಲಿಗೆ ಹೋಗಿ ನಾವು ತಂದಿದ್ದೀವಿ. ಮತ್ತು ನಮ್ಮ ಇಲ್ಲಿ ಸ್ಥಳೀಯದಂಥ ನಾಟಿ ಗಿಡಗಳು ಇದೆ, ಅದನ್ನು ನಾಟಿ ಮಾಡ್ತೀವಿ. ನಾವು ಎಲ್ಲದನ್ನು ರಿಸ್ಕ್ ಯಾವುದು ತಗೊಳಕ್ಕೆ ಹೋಗೋದಿಲ್ಲ. ಪೂರ್ತಿ ಅದನ್ನು ಎಲ್ಲ ವೆರೈಟಿನೂ ನಾಟಿ ಮಾಡಿ ಈಗ ಚೆನ್ನಾಗಿದೆ. ನಮಗೆ ತೆಂಗುನು ಚೆನ್ನಾಗಿ ಬರ್ತಾ ಇದೆ. ಸಾವಯವ ಗೊಬ್ಬರವನ್ನು ಚೆನ್ನಾಗಿ ಹಾಕಬೇಕು, ನೀರನ್ನು ಚೆನ್ನಾಗಿ ಕೊಟ್ಟರೆ ತೆಂಗಿಗೆ ಇನ್ನೇನು ಅದು ಹೆಚ್ಚಿಗೆ ಕೇಳೋದಿಲ್ಲ. ಅದು ಕಾಯಿಲೆ ಈಗ ಸಿಕ್ಕಾಪಟ್ಟೆ ಕಾಯಿಲೆ ಬರ್ತಾ ಇದೆ. ಅದಕ್ಕೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಿ ಅದಕ್ಕೆ ಔಷಧಿ ಏನು ಕೊಡಬೇಕು ಅದನ್ನೆಲ್ಲ ಕೊಟ್ಟರೆ ತೆಂಗು ತೋಟ ಉಳಿತದೆ. ಇಲ್ಲದೇ ಇದ್ದರೆ ಸುಮಾರು ಅರ್ಧಕ್ಕರ್ಧ ತೆಂಗಿನ ತೋಟಗಳೆಲ್ಲ ಹಾಳಾಗ್ತಾ ಇದೆ. ನಮ್ಮ ಅರಸೀಕೆರೆ, ಚನ್ನರಾಯಪಟ್ಟಣ ಆ ಭಾಗದಲ್ಲೆಲ್ಲ ನುಸಿ ಕಾಡ್ತಾ ಇದೆ. ನುಸಿ ಒಂದೇ ಅಲ್ಲ, ಕಾಂಡದಲ್ಲಿ ರಸ ಸೋರೋದು, ಆಮೇಲೆ ಬೇರೆ ಬೇರೆ ಪೆಸ್ಟ್ಗಳು ಬರ್ತಾ ಇದೆ. ಈಗ ಕುಟ್ಟೆ ಹುಳಿ ನನಗೆ ಬಂದ್ಬಿಟ್ಟು ಕೊರಿತಾ ಇರ್ತದೆ ಯಾವಾಗ್ಲೂ. ಅದು ನೋಡೋದಿಲ್ಲ. ಗಿಡ ಯಾಕೋ ಒಣಗೋಗ್ತಾ ಇದೆ, ಬತ್ತು ಹೋಗ್ತಾ ಇದೆ, ಕೆಂಪಾಗ್ತಾ ಇದೆ ಅಂತಾರೆ. ಬಟ್ ಅದು ಕುಟ್ಟೆ ಹುಳಲ್ಲ, ಅದೇ ಜಾತಿ ಸೇರಿದಂಥದ್ದು ಒಳಗಡೆ ಸೇರ್ಕೊಂಬಿಟ್ಟು ಈ ಕುಟ್ಟೆನ ಮೇಲೆ ಉದುರಿಸ್ದಂಗೆ ಹೊರಗಡೆಗೆ ತಂದು ಹಾಕ್ತಾ ಇರ್ತದೆ. ಅದಕ್ಕೆ COC ಮತ್ತು ಅದಕ್ಕೆ ಯಾವುದಾದ್ರು ಅದಕ್ಕೆ ಮಿಕ್ಸ್ ಮಾಡಿ ಲೇಪನ ಮಾಡ್ತಾ ಇದ್ದಾರೆ, ಅದು ಹೋಗ್ತದೆ. ಸೊ ಒಟ್ಟಾರೆಯಾಗಿ ಸಾವಯವ ಕೃಷಿ ಅಂದ್ಕೊಳ್ಳೆ ಬಂದ್ಕೊಳ್ಳೇನೆ ಹೀಗಾಗೇನೆ ಅವರು ಸರಿಸುಮಾರು 1,000 ಹಸುಗಳನ್ನ ಸಾಕಿದ್ದಾರೆ. ಆ 1,000 ಹಸುಗಳಿಂದ ಬರುವಂತ ಗೊಬ್ಬರ ಏನಿದೆ, ಆ ಗೊಬ್ಬರದಿಂದ ವಿಶಿಷ್ಟವಾದ ಕೃಷಿಯನ್ನಂದ್ರೆ ಮಿಶ್ರ ಬೆಳೆಗಳನ್ನ, ತಳಿಯನ್ನ ಮಾಡಿ ಆ ತೆಂಗನ್ನ 10,000 ಗಿಡವನ್ನ ನೆಟ್ಟಿದ್ದಾರೆ ಸರ್. ಹೀಗಾಗಿ ಅದ್ಭುತವಾದ ಬೆಳೆಯನ್ನ ತೆಗಿತಾರೆ ತೆಂಗಿನಲ್ಲಿ. ಅದೇ ಹೇಳ್ತಾ ಇದ್ರು ಅವರು, ಇದು ಒಂದು ಭೂಮಿ, ನಾವೊಬ್ರು ಸೈಂಟಿಸ್ಟ್ ಅಂತ ತಿಳಿಬೇಕು, ಇದೊಂದು ಲ್ಯಾಬ್ ಅಂತ ತಿಳಿಬೇಕು. ಇನ್ನೊಂದು ಸರ್, ಇಲ್ಲಿ 2 ಇದೆ. ಒಂದು ಅಡಿಕೆ ಅಂತ ಹೇಳಿ ಬಂದ ಕೂಡ್ಲೇನೆ ವಿಶೇಷವಾಗಿ ಮಾರುಕಟ್ಟೆಯಲ್ಲಿ ಅದರದೇ ಒಂದು ಬೆಲೆ ಇದೆ ಅಡಿಕೆನ. ಆ ನಂತರ ಜಾಯಿಕಾಯಿ ಇದೆ ಸರ್. ಏನ್ ಸರ್ ಇದ್ರ ವಿಶೇಷ?